ನಾನು ಈಗ ತಾನೇ ಅವ್ರ ಕಂಡೀಷನ್ ಚೆಕ್ ಮಾಡಿದ್ದೀನಿ. ದೆರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ಹಿಸ್ ವೈಟಲ್ಸ್. ಮೋಸ್ಟ್ಲಿ ಲಕ್ಷ್ಮಿ ಮಾತಾಡೋದೆಲ್ಲ ಅವ್ರು ಕೇಳಿಸ್ಕೊತಾ ಇದ್ದಾರೆ. ಆದರೆ ರಿಯಾಕ್ಟ್ ಮಾಡುವಂಥ ಸ್ಟೇಟಲ್ಲಿ ಇಲ್ಲ. ಅಂದರೆ ಡಾಕ್ಟರ್? ಅಂದರೆ ಇಮಿಡಿಯೇಟ್ ರಿಕವರಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ಸೈ. ಲಕ್ಷ್ಮಿ, ಹಾಂ ಸರ್. ಅವ್ರ ಅಕಸ್ಮಾತ್ ನಿಮ್ಮ ಹೆಸರನ್ನು ಮತ್ತೆ ಕರೆದ್ರೆ ನೀವು ಬರಬೇಕಾಗತ್ತೆ. ಸರಿ ಸರ್. ದೇವಕಿ, ನಾನು ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಓಕೆ. ಸರಿ ಮಾವ, ನಾನಿನ್ನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀಯ ಲಕ್ಷ್ಮಿ? ಎಲ್ಲಿ ಉಳ್ಕೊಂಡಿದ್ಯಾ? ಎಲ್ಲಿ ಅಂತ ಕೇಳಿದೆ ಲಕ್ಷ್ಮಿ. ಅಜ್ಜಿ, ಅದು ನನ್ನ ಫ್ರೆಂಡ್ಸ್ ಜೊತೆ. ನಿಮ್ಮ ತಾತ ಇನ್ನೂ ಬದುಕಿದ್ದಾರೆ ಲಕ್ಷ್ಮಿ, ನಾನು ಇನ್ನೂ ಬದುಕಿದ್ದೀನಿ. ಅಜ್ಜಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಮತ್ತು ಯಾಕೆ ನೀನು ಹೀಗೆ ಮಾಡ್ತಿದ್ಯಾ ಲಕ್ಷ್ಮಿ? ನೀನು ಎಲ್ಗೂ ಹೋಗಬಾರ್ದು, ಹೋಗೋದಕ್ಕೆ ನಾನು ಬಿಡಲ್ಲ. ಅಜ್ಜಿ, ನಾನು ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದಕ್ಕೋಸ್ಕರನೇ ಅಜ್ಜಿ. ಆದರೆ ನನಗೀಗ ಓದು ತುಂಬ ಮುಖ್ಯ. ಅದಕ್ಕೋಸ್ಕರ ಈ ನಿರ್ಧಾರ ತಗೊಂಡಿದ್ದೀನಿ. ಪ್ಲೀಸ್ ಅಜ್ಜಿ. ಲಕ್ಷ್ಮಿ, ನಮ್ಮ ಮನೇಲಿ ನಿನಗೆ ಓದೋದಕ್ಕೆ ಜಾಗ ಇಲ್ವಾ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀಯಾ? ಓದೋದಕ್ಕೆ ಜಾಗಕ್ಕಿಂತ ವಾತಾವರಣ ಮುಖ್ಯ ಅಜ್ಜಿ. ಅಜ್ಜಿ ತಾತ ಇರೋ ಮನೇಲಿ ವಾತಾವರಣ ಇಲ್ವಾ ನಿನಗೆ ಲಕ್ಷ್ಮಿ? ಯಾರು ಹೇಳಿದ್ದು ಹಾಗಂತ? ಇಲ್ಲ, ನೀನು ಎಲ್ಲೂ ಹೋಗ್ಕೊಡ್ದು ಲಕ್ಷ್ಮಿ, ನಮ್ಮ ಜೊತೆನೆ ನಮ್ಮ ಮನೇಲಿ ಇರಬೇಕು. ಅಜ್ಜಿ ಪ್ಲೀಸ್ ಅಜ್ಜಿ. ಲಕ್ಷ್ಮಿ, ನಮ್ಮ ಮನೇಲಿ ಯಾರೂ ನಿನ್ನ ತಂಟೆಗೆ ಬರಲ್ಲ. ನಿನ್ನ ಪಾಡಿಗೆ ನೀನಿರೋ, ಓದ್ಕೋ, ನಾನು ನೋಡ್ಕೋತೀನಿ. ಅಪ್ಪ, ಮನೇಲಿ ಇರೋಕ್ಕೆ ಅವ್ಳಿಗೆ ಇಷ್ಟ ಇಲ್ಲ ಅಂದಮೇಲೆ ಅದ್ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಾ? ಇದೆಲ್ಲ ಶುರು ಆಗಿದ್ದು ನಿನ್ನಿಂದ. ನೀನು ಮನೆಯಿಂದ ಹೋಗದೆ ಇದ್ದಿದ್ರೆ ನಿಮ್ಮಮ್ಮ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ಮಾವ ಪ್ಲೀಸ್ ಮಾವ, ಮನೇಲಿ ನನ್ನಿಂದ ಜಗಳ ಬೇಡ. ಮನೇಲಿ ನನ್ನ ಪಾಡಿಗೆ ನಾನಿದ್ರು ಯಾರೋ ಹೊರಗ್ನೋಳಾಗಿರ್ಬೇಕು. ಮನೇಲಿದ್ದು ಹೊರಗ್ನೋಳಾಗಿರೋದಕ್ಕಿಂತ ಹೊರಗೆ ಇರ್ತೀನಿ ಮಾವ. ಪ್ಲೀಸ್ ಮಾವ, ಅರ್ಥ ಮಾಡ್ಕೊಳ್ಳಿ. ಮೊದಲು ತಾತ ಹುಷಾರಾಗಲಿ, ಆಮೇಲೆ ತಾತನ ಹತ್ರ ನಾನೇ ಮಾತಾಡ್ತೀನಿ. ಅವ್ರು ನನ್ನ ನಿರ್ಧಾರನ ಒಪ್ಕೋತಾರೆ. ದಯವಿಟ್ಟು ಮಾವ, ಇದು ಒಂದು ವಿಷಯದಲ್ಲಿ ನನ್ನನ್ನು ತಡಿಬೇಡಿ. ನಾನು ಹೊರಡ್ತೀನಿ. ಲಕ್ಷ್ಮಿ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ಮನೆಗೆ ಬಾ. ಬೇಡ ಮಾವ, ಆಟೋದಲ್ಲಿ ಹೋಗ್ತೀನಿ, ಏನು ತೊಂದರೆ ಇಲ್ಲ. ಇಷ್ಟೊತ್ತಿನಲ್ಲಿ ಒಬ್ಬಳೇ ಹೋಗೋದು ಸೇಫ್ ಅಲ್ಲ ಲಕ್ಷ್ಮಿ. ಒಬ್ಬಳೇ ಬದುಕ್ತಿದ್ದೀನಲ್ಲ ಮಾವ, ಇದನ್ನು ಕಲ್ತ್ಕೋತೀನಿ.